ದೇಶದಾದ್ಯಂತ 79ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಈಗಷ್ಟೇ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಮಾಣಿಕ್ ಷಾ ಪರೇಡ್ ಮೈದಾನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಆಗಮನ ಆಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇರ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರಿಂದ ಈಗಾಗಲೇ ಧ್ವಜಾರೋಹಣ ಕೂಡ ನೆರವೇರಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಮಾಣಿಕ್ ಷಾ ಪರೇಡ್ ಮೈದಾನದ ಒಳಗೆ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಿರೋದನ್ನು ಗಮನಿಸ್ತಾ ಇದ್ದೀರಾ. ವೇದಿಕೆ ಮೇಲೆ ಸರ್ಕಾರದ ಸಾಧನೆಗಳ ಕುರಿತಂತೆ ಕೂಡ ಅವರು ರಾಜ್ಯದ ಜನರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಧ್ವಜಾರೋಹಣವನ್ನು ನೆರವೇರಿಸಿದ್ರು. ಈಗೇನಿದ್ರು ಕೂಡ ಗೌರವ ರಕ್ಷೆಯನ್ನ ಸ್ವೀಕರಿಸುವಂತಹ ಸಂದರ್ಭ ಇದು ನೋಡ್ತಾ ಇದ್ದೀರಲ್ಲ ನೀವು ದೃಶ್ಯಾವಳಿಗಳು. ಇದು ಗೌರವ ರಕ್ಷೆಯನ್ನ ಸ್ವೀಕರಿಸುವಂತಹ ಸಂದರ್ಭ. ಒಂದು ತೆರೆದ ಜೀಪ್ನಲ್ಲಿ ಪರೇಡ್ ವೀಕ್ಷಣೆ ಮತ್ತು ಗೌರವ ರಕ್ಷೆ ಸ್ವೀಕಾರ ಮಾಡ್ತಾರೆ. ಇದಾದ ನಂತರ ಸ್ವತಂತ್ರದ ಸಂದೇಶವನ್ನು ಕೊಡ್ತಾರೆ. ಅಲ್ಲಿ ಗೌರವ ರಕ್ಷೆಯನ್ನು ಸ್ವೀಕರಿಸೋಕೆ ಕೆಎಸ್ಆರ್ಪಿ, ಸಿಆರ್ಪಿಎಫ್, ಬಿಎಸ್ಎಫ್, ಸಿಎಆರ್, ಗೋವಾ ಪೊಲೀಸು, ಕೆಐಎಸ್ಎಫ್, ಸಂಚಾರ ಪೊಲೀಸ್ ಸೇರಿದಂತೆ ಒಟ್ಟು 35 ತುಕಡಿಗಳಲ್ಲಿ ಸುಮಾರು 1150 ಜನ ಉಪಸ್ಥಿತರಿದ್ದಾರೆ. ಅವರಿಂದ ಗೌರವ ರಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾರೆ ತೆರೆದ ಜೀಪ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು. On the right hand side, the Home Guards, the Traffic Garden, Mitra Academy Arakere, Rashtriya Military School, Endeavours International School, Saryapura, Army Public School, Kamaraj Road, Government Model Primary School, Nagashetti Halli, Bapu High School, Yeshwantapura, N.A. Muttanna Police School, Dharwad, R.R. English High School, Yeshwantapura. And on the right hand side, third line, we have the Bharat Scouts and Guides Karnataka, Bharat Seva Dal, Police Public School, Korumangala, Samarthanam and Ramanashri. All these 30 contingents along with the 9 band platoons. So let's give them a huge round of applause for the wonderful work which they have done over the last few days. ಶಿಸ್ತಿನ ಸಿಪಾಯಿಗಳಂತೆ ಸನ್ನದ್ಧರಾಗಿರುವಂತಹ ಎಲ್ಲ ತುಕಡಿಗಳಿಗೆ ನಮ್ಮದೊಂದು ಪ್ರೀತಿಪೂರ್ವಕ ಪ್ರೋತ್ಸಾಹಪೂರ್ವಕವಾದ ಜೋರು ಚಪ್ಪಾಳೆ ಬರಲಿ ಬಂಧುಗಳೇ. After the inspection of the parade in the open jeep, the Honorable Chief Minister of Karnataka is now returning. ಸಿಎಂ ಸಿದ್ದರಾಮಯ್ಯ ಅವರು ಈಗಷ್ಟೇ ಗಮನಿಸ್ತಾ ಇದ್ದೀರಾ ತೆರೆದ ಜೀಪ್ನಲ್ಲಿ ಧ್ವಜಾರೋಹಣದ ಬಳಿಕ ಪರೇಡ್ ಪರಿವೀಕ್ಷಣೆಯನ್ನ ಮಾಡ್ತಾ ಗೌರವ ರಕ್ಷೆಯನ್ನ ಸ್ವೀಕರಿಸ್ತಾ ಇರುವಂತಹ ಸಂದರ್ಭ. ಅಲ್ಲಿ 35ಕ್ಕೂ ಹೆಚ್ಚು ತುಕಡಿಗಳಿಂದ ಸಿಎಂ ಸಿದ್ದರಾಮಯ್ಯ ಅವರು ಗೌರವ ವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಯಾರ್ಯಾರು ಇದ್ದಾರೆ ಅಲ್ಲಿ ಅಂತ ಕೇಳಿದ್ರೆ ಕೆಎಸ್ಆರ್ಪಿ, ಸಿಆರ್ಪಿಎಫ್, ಬಿಎಸ್ಎಫ್, ಸಿಎಆರ್, ಗೋವಾ ಪೊಲೀಸ್, ಕೆಎಸ್ಐಎಫ್, ಸಂಚಾರಿ ಪೊಲೀಸ್, ಮಹಿಳಾ ಪೊಲೀಸ್ ಹಾಗೂ ಗೃಹರಕ್ಷಕ ದಳ, ಸಂಚಾರ ವಾರ್ಡನ್, ಅಗ್ನಿಶಾಮಕ ದಳದ ಸಿಬ್ಬಂದಿ, ಶ್ವಾನದಳ ಮತ್ತು ಬ್ಯಾಂಡ್ ಸೇರಿದಂತೆ ಒಟ್ಟು 35 ತುಕಡಿಗಳಿದೆ. 1150 ಜನ ಶಿಸ್ತಿನ ಸಿಪಾಯಿಗಳಂತೆ ಇರೋದನ್ನು ಗಮನಿಸ್ತಾ ಇದ್ದೀರಾ. ಪ್ಯಾರಲಲ್ ಆಗಿ ಸಾಮಾನ್ಯವಾಗಿ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಫ್ಲಾಗ್ ಹಾಯ್ಸ್ಟಿಂಗ್ ನಡೆಯೋದನ್ನು ನಾವು ನೋಡಿರ್ತೀವಿ. ಒಂದ್ ಕಡೆಗೆ ಕೆಂಪು ಕೋಟೆ ದೆಹಲಿಯಲ್ಲಿ
ಬೆಳಗ್ಗೆ 7:30ಕ್ಕೆ ನರೇಂದ್ರ ಮೋದಿ ಅವರು ಧ್ವಜಾರೋಹಣ ನೆರವೇರಿಸಿದ್ರು. ಇನ್ನೊಂದು ಕಡೆ 9 ಗಂಟೆ ಆಗ್ತಾ ಇದ್ದ ಹಾಗೆ ನಮಗೆ ಈ ಚಿತ್ರಣ ಸಿಗುತ್ತೆ. ಪ್ರತಿ ವರ್ಷ ಕೂಡ ಒಂದು ವಾಡಿಕೆ, ಒಂದು ಸಂಪ್ರದಾಯ. ಜನಸೇವೆಯತ್ತ ಸದಾ ಸೊ ಈ ಗೌರವ ಪರಿವೀಕ್ಷಣೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಾರದ ಸಾಧನೆಗಳು, ಸರ್ಕಾರದ ಗುರಿ, ಸರ್ಕಾರದ ಕನಸು ಹಾಗೂ ಸಮೃದ್ಧ ಕರ್ನಾಟಕದ ಪರಿಕಲ್ಪನೆ, ಈ ಮೂರೂ ವಿಚಾರಗಳನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡುವಂತಹ ವಿಚಾರ. ನವದೆಹಲಿಯಲ್ಲೂ ಕೂಡ ಸ್ವತಂತ್ರೋತ್ಸವದ ಸಂಭ್ರಮ, ಹಬ್ಬ ಯಾವ ರೀತಿ ಆಚರಣೆ ಆಯಿತು ಅನ್ನೋದನ್ನ ನೋಡಿದ್ರಿ. ಸಹಜವಾಗಿ ಇಡೀ ದೇಶದ ಮಂದಿಗೆ ಗುಲಾಮಿಗಿರಿಯ ಸಂಕೋಲೆಯಿಂದ ಭಾರತ ಹೊರಬಂದು ಸಾಗಿದ ಮಾರ್ಗ ಎಂಥದ್ದು ಅನ್ನೋದನ್ನ ರಾಜ್ಯ ಸರ್ಕಾರದ ವತಿಯಿಂದ ಸಿಎಂ ತಿಳಿಸ್ತಾರೆ, ದೇಶಕ್ಕೆ ನರೇಂದ್ರ ಮೋದಿ ಅವರು ತಿಳಿಸ್ತಾ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡ್ತಾರೆ.